ಇನ್ನು ಕಾಂಗ್ರೆಸ್ ಶಾಸಕನ ಶಾಲೆಯಲ್ಲಿ ಆರ್ಎಸ್ಎಸ್ ಬೈಠಕ್ ವಿಚಾರ, ಇದರ ಬಗ್ಗೆ ಶಾಸಕ ಎಂವೈ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಆರ್ಎಸ್ಎಸ್ ಬೈಠಕ್ ಬಗ್ಗೆ ಶಾಸಕ ಎಂವೈ ಪಾಟೀಲ್ ಸ್ಪಷ್ಟನೆ. ನಮ್ಮ ಶಾಲೆ ಸಾರ್ವಜನಿಕರ ಸ್ವತ್ತು, ಎಲ್ಲರಿಗೂ ಕೂಡ ಕಾರ್ಯಕ್ರಮ ಮಾಡೋದಕ್ಕೆ ಜಾಗ ಕೊಟ್ಟಿದ್ದೇವೆ. ಆರ್ಎಸ್ಎಸ್ ಮೂಲ ಉದ್ದೇಶವೇ ಬೇರೆ, ಆದರೆ ಆರ್ಎಸ್ಎಸ್ನವರು ನಡೆದುಕೊಳ್ತಿರೋದೇ ಬೇರೆ. ಸೊ ಆರ್ಎಸ್ಎಸ್ ಕಚೇರಿ ಮೇಲೆ ತಿರಂಗ ಬಾವುಟ ಹಾರಿಸೋದಿಲ್ಲ. ಆರ್ಎಸ್ಎಸ್ ದೇಶ ಒಡೆಯುವ ಸಂಘಟನೆ ಅಂತ ಹೇಳಿದರು. ಇವತ್ತು ಹಿಂದಿನಿಂದಲೂ ಕೂಡ ಯಾರು ಕೇಳ್ತಾರೆ ಇದೇ RSS ಒಂದೇ ಅಲ್ಲ, ಬೇರೆ ಸಂಘಟನೆಯವರು ಕೇಳಿದಾಗ ಅವರ ಉತ್ತಮವಾದಂಥ ಕೆಲಸಕ್ಕೆ ನಾವು ಅವರಿಗೆ ಸಹಾಯ ಮಾಡಿದ್ದುಂಟು ಮತ್ತು ಆ ಸ್ಥಳವನ್ನು ಖಾಲಿ ಇದ್ದಾಗ ಕೊಟ್ಟಿದ್ದು ಅನೇಕ ನಿದರ್ಶನಗಳಿವೆ. ಅದೇ ಪ್ರಕಾರ ನಾನು ಅವತ್ತಿನ ದಿವಸ ಯಾವುದೋ ಶಾಲೆ ಚಟುವಟಿಕೆಗಳು ಇಲ್ಲದಿದ್ದಲ್ಲಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಟ್ರಿ ಅಂಥೇಳಿ ನಾನು ಪತ್ರ ಕೊಟ್ಟಿದ್ದೇನೆ. RSSದವರು ಮಾಡ್ತಕ್ಕಂಥ ವಿಭಜನಕಾರಿ ಕೆಲಸವನ್ನು ಮಾಡುವುದರಿಂದ ಅದಕ್ಕೆ ನಾವು ತಿರಸ್ಕಾರ ಮಾಡ್ತಾಯಿದ್ದೇವೆ. ಯಾಕಂದರೆ ದೇಶವನ್ನು ಒಡೆಯುವಂಥ ಕೆಲಸ RSSದವರು ಮಾಡ್ತಾಯಿದ್ದಾರೆ. ದೇಶಭಕ್ತಿ ಅಂತ ಹೇಳ್ತಾರೆ. ನಮ್ಮ ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆದಂಥ ಸಂವಿಧಾನ ಇದೆ, ನಮ್ಮದೇ ಆದಂಥ ಒಂದು ಬಾವುಟ ಇದೆ. ಆ ಬಾವುಟವನ್ನು ತಮ್ಮ RSS ಕಚೇರಿ ಮೇಲೆ ಒಂದು ದಿವಸ ಕೂಡ ಅವರು ಬಾವುಟ ಹಾರಿಸಿಲ್ಲ. ಇದೇ ಪಥಸಂಚಲನದಲ್ಲಿ ಒಂದು ವೇಳೆ ಲಾಠಿ ಬಿಟ್ಟು ಇವತ್ತು ತಿರಂಗ ಜೆಂಡಾವನ್ನು ಇಟ್ಕೊಂಡು ಹೊರಟಿದ್ರೆ ನಾವು ಅದಕ್ಕೆ ಸ್ವಾಗತ ಮಾಡ್ತಿದ್ವಿ. ಅದನ್ನು ಬಿಟ್ಟು ಲಾಠಿ ಸಂಸ್ಕೃತಿಯನ್ನು ಮತ್ತೆ ಪ್ರತಿಬಿಂಬಿಸೋದು ತಪ್ಪಾಗ್ತದೆ. ಜನರಲ್ಲಿ ಭಯದ ವಾತಾವರಣವನ್ನು ನಿರ್ಮಾಡುವಂಥ ಕೆಲಸ